ಯಾರ್ಯಾರಿಗೆ ಈ ಸ್ಪೋರ್ಟ್ಸ್ ಬೈಕ್ ಬಗ್ಗೆ ಗೊತ್ತೈತಿ ನೋಡಿರ್ಬೇಕು ನೀವು, ಧೂಮ್ ಮಚಾಲೆ ಅಂತೇಳಿ. ಆ ಗಾಡಿ ಹೆಂಗ ಒಮ್ಮೆ ಬ್ರುಮ್ ಅನ್ಸಿದ್ರ ಹೋಗಿ ಸೊಯ್ಯಿ ಅಂತ ಹೇಳಿ ಅಲ್ಲಿ ಇರತ್ರಿ. ಆ ಗಾಡಿ ತಯಾರು ಯಾಕೆ ಮಾಡ್ಯಾರ ಅಂದ್ರೆ ನಮ್ಮ ಹೆಣ್ಮಕ್ಳ ಮ್ಯಾಗ ರಿವೆಂಜ್ ತೀರ್ಸೊಳಕ್ ಮಾಡ್ಯಾರ ನೋಡ್ರಿ. ಇನ್ನ ಆ ಗಾಡಿ ತಯಾರು ಮಾಡಿದವ್ ಕೇಳ್ಬೇಕ್ರಿ, ಆ ಸೀಟ್ ಅಂತೀರೇನು ಹಿಂದಿಂದ ಸೀಟ್ ಅಲ್ರಿ, ಅದು ಸ್ಲೈಡ್ ಅನ್ಬೇಕದಕ್ಕ. ಅದನ್ನ ಮ್ಯಾಗ ಹತ್ತಿ ಕೂಡ್ಬೇಕಂದ್ರ ಅದ್ರಾಗ ನನ್ನಂಟಕಿ ಕುಳ್ಳಿ ಡುಮ್ಮಿ ಹತ್ತಿ ಕೂಡ್ಬೇಕಂದ್ರ ಕಷ್ಟಪಟ್ಟು ಸ್ಟೂಲ್ ಇಟ್ಕೊಂಡ್ ಹತ್ತಿ ಜಿಗದ್ ಕುಂದಿರ್ಬೇಕ್ರಿ. ಕುಂಟಿ ಅಂತ ಇಟ್ಕೋರಿ, ಒಮ್ಮೆ ಕುಂಟಿ ಅಂದ್ರೆ ಸೊಯ್ ಅಂತ ಜರಗಳ ನನ್ ಗಂಡನ ಹೋಗಿ ತಬ್ಕೊಂಡ್ರ ಅಷ್ಟು ಗಟ್ಟಿಯಾಗಿ ಅಂಡ್ಕೊಂಡ್ಬಿಡ್ತೀವ್ರಿ. ಇನ್ನು ಬಿಡಿಸ್ಬೇಕು, ನಮ್ಮನ್ನ ಇಳಿಸ್ಬೇಕು ಅಂತಂದ್ರ ಮತ್ತೊಬ್ರು ಬಂದು ಕಷ್ಟಪಟ್ಟು ನಮ್ಮನ್ನ ಇಳಿಸ್ಬೇಕ್ರಿ. ಅಂತೂ ಇಂತ ಹತ್ತಿ ಗಾಡಿ ಮುಂದ್ ಹೋತ್ರಿ. ಸಿಗ್ನಲ್ ಲೈನ್ ನಿಂತ್ಕೊಂತ ಪಕ್ಕಕ್ ನೋಡ್ತೀನಿ, ಆ ಟ್ರಕ್ ಡ್ರೈವರ್ ನನ್ ಲೆವೆಲ್ ಸೇಮ್ ಆಗ್ಬಿಟ್ಟೈತ್ರಿ. ನನಗ ಆ ಗಾಡಿ ಮ್ಯಾಗ ಕುಂತ್ರಿ ಹೆಂಗ್ ಅನ್ಸುತ್ತಂದ್ರ ಹೋಗಿ ಫಸ್ಟ್ ಫ್ಲೋರ್ ಮ್ಯಾಗ ಕುಂತಂಗ ಅನಿಸ್ಬಿಡತ್ರಿ. ಇನ್ನು ಈ ಗಾಡಿ ತಗೊಂಡವ್ರಿಗೆ ಕಂಫರ್ಟಬಲ್ ಐತಂತೀರಿನ? ಇಲ್ರಿ, ನನ್ ಗಂಡಗ್ ಹೇಳಿದ್ರಿ ಈ ಗಾಡಿ ತಗೋಬೇಡಪ್ಪ ಅಂತ ಹೇಳಿ. ತಗೊಂಡ ಮ್ಯಾಗ ಈಗ ಅನ್ಭವಿಸಕತ್ತಾರ. ಆ ಗಾಡಿ ಹೊಡಬೇಕಾದ್ರ ಹಿಂಗ್ ಬಗ್ಗೆ ಹೊಡೆದ್ರ ಆ ಗಾಡಿ ಪೆಟ್ರೋಲ್ ಟ್ಯಾಂಕಿಂದ ಮುಚ್ಚಳ ಎದಿಗ್ ಗೊತ್ತಿದ್ರ ಸ್ಟ್ಯಾಂಪ್ ಹೊಡೆದಂಗ ಆಗ್ಬಿಟ್ಟೈತ್ರಿ. ಬಗ್ಗಿ ಈಗ ಸೊಂಟ ಹೋಗಿ ಇನ್ ಫಿಸಿಯೋಥೆರಪಿ ಮಾಡ್ಕೊಳಕ ಆಸ್ಪತ್ರೆಗೆ ತಿಂಗಳ ಹೋಗಾಕತ್ತಾರ.